ಈ ಸ್ಥಳೀಯ ಮಟ್ಟದ ಚುನಾವಣೆಗಳು ಅಂತ ಅಂದರೆ ಸಹಜವಾಗಿ ಸ್ಥಳೀಯವಾಗಿ ಅಲ್ಲಿನ ಜನ ಶಾಸಕರು ಸಚಿವರಾದಂಥ ರೀತಿಯಲ್ಲಿ ಭಾಸ ವ್ಯಕ್ತಪಡಿಸ್ತಾರೆ, ಸಂತಸವನ್ನು ವ್ಯಕ್ತಪಡಿಸ್ತಾರೆ. ಹಾಗೆ ಇಲ್ಲೂ ಕೂಡ ಪಂಚಾಯಿತಿ ಚುನಾವಣೆ ಆಗಿತ್ತು, ಅದರ ಫಲಿತಾಂಶ ಪ್ರಕಟವಾಗಬೇಕು ಅನ್ನೋ ಕಾರಣಕ್ಕೆ ಆ ಊರಿನ ಜನ ಎದುರು ನೋಡ್ತಾ ಇದ್ರು. ಹಾಗಾದ್ರೆ ಅಲ್ಲಿನ ಸಂಭ್ರಮ ಹೇಗಿತ್ತು ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ತುಮಕೂರು ತಾಲೂಕಿನ ಅರಕೆರೆ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷ ಸ್ಥಾನ ಚುನಾವಣೆ ನಡೆಯಿತು. 3ನೇ ಅವಧಿಗೆ 18 ಸದಸ್ಯರನ್ನ ಹೊಂದಿರೋ ಅರಕೆರೆ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿತ್ತು. ಅರಕೆರೆ ಕ್ಷೇತ್ರ 1ರಿಂದ ಆಯ್ಕೆಯಾಗಿರುವ ಎಬಿ ಶಿವಕುಮಾರ್ ನಿಗದಿತ ಅವಧಿಯೊಳಗೆ ಉಮೇದುವಾರಿಕೆ ಸಲ್ಲಿಸಿದ ಏಕೈಕ ಸದಸ್ಯರಾಗಿದ್ದರು. ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳು ಶಿವಕುಮಾರ್ ಅಧ್ಯಕ್ಷರನ್ನಾಗಿ ಆಯ್ಕೆಯಾಗಿರುವುದಾಗಿ ಘೋಷಣೆ ಮಾಡಿದ್ರು. ಉಪಾಧ್ಯಕ್ಷರಾಗಿ ಲಕ್ಷ್ಮಮ್ಮ ಅವರೇ ಮುಂದುವರೆದಿದ್ದಾರೆ. ಸಾಮಾನ್ಯ ವರ್ಗ, ಅಲ್ಪಸಂಖ್ಯಾತರು, ದಲಿತ ಸಮುದಾಯಗಳ ಸದಸ್ಯರುಗಳು ಈಗಾಗಲೇ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದಾರೆ. 2ನೇ ಬಾರಿಗೆ ಸಾಮಾನ್ಯ ವರ್ಗಕ್ಕೆ ಮೀಸಲಾತಿ ಸಿಕ್ಕಿದೆ. ಅದರಲ್ಲಿ ಯುವಕರಾಗಿರುವ ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರೋದು ಸಂತೋಷ ತಂದಿದೆ ಎಂದ ಪ್ರಮುಖ ರೂವಾರಿ ರವೀಶ್, ಅರಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯೇ ಸಾಕ್ಷಿ. ನಾನು ಕೂಡ ಒಂದು ರಾಜಕೀಯ ಕುಟುಂಬದಿಂದ ಬಂದಿದ್ದು ಅರಕೆರೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಆಕಾಂಕ್ಷಿಯಾಗಿದ್ದೇನೆ. ಪಕ್ಷ ಟಿಕೆಟ್ ನೀಡಿದರೆ ಗೆಲುವು ಸಾಧಿಸಲಿದ್ದೇನೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು. ಟೂಡಾ ಫಂಡ್ಸ್ ಅಲ್ಲಿ ನಮ್ಮ ಅರಕೆರೆ ಕಾಲೋನಿಗೆ 65 ಲಕ್ಷ ರೂಪಾಯಿ, ಅಂದ್ರೆ ಇತಿಹಾಸದಲ್ಲಿ ಈ 40 ವರ್ಷ ಇತಿಹಾಸದಲ್ಲಿ ಸುರೇಶ್ ಗೌಡ್ರು ಅದನ್ನ ಒಂದು ಟೂಡಾ ಇಂದ ಒಂದು ಅಮೌಂಟ್ ಹಾಕೊಟ್ಟಿದ್ದಾರೆ. ಒಂದು ಹೈಟೆಕ್ ಕಾಂಕ್ರೀಟ್ ರೋಡ್ಸ್, ಚರಂಡಿ ಮೇಲೆ ಸ್ಲ್ಯಾಬ್ಸ್ ಎಲ್ಲಾನು ಬಾರಿ ಹೈಟೆಕ್ ಆಗಿ ಮಾಡಿಕೊಟ್ಟಿದ್ದಾರೆ. ಅದೊಂದೇ ಅಲ್ಲ, ಮತ್ತೆ ಈಗೇನೋ ಸರ್ಕಾರದಲ್ಲಿ ನಿಮಗೆ ಗೊತ್ತು ಅನುದಾನಗಳು ಕಡಿಮೆ ಇರೋದ್ರಿಂದ 25 ಕೋಟಿ ಏನೋ ಅನುದಾನ ಕೊಟ್ಟಿದ್ದಾರಂತೆ. ಅದರಲ್ಲೂ ಮ್ಯಾಕ್ಸಿಮಮ್ ಒಂದು 2.5ರಿಂದ ಒಂದು 3 ಕೋಟಿ ಅನುದಾನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇವ್ರ ಅಧ್ಯಕ್ಷರಲ್ಲೇ ಆಗುತ್ತೆ. ತುಮಕೂರು ಜಿಲ್ಲೆಯ ಬೇರೆಲ್ಲಾ ಕ್ಷೇತ್ರಗಳಿಗೆ ಹೋಲಿಕೆ ಮಾಡಿದರೆ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಚೆನ್ನಾಗಿಯೇ ನಡೆಯುತ್ತಿವೆ. ಸರ್ಕಾರ ಅನುದಾನ ನೀಡುವಲ್ಲಿ ತಾರತಮ್ಯ ಅನುಸರಿಸಿದರೂ ತಮ್ಮ ಪರಿಶ್ರಮದಿಂದ ಹೆಚ್ಚುವರಿ ಅನುದಾನ ತಂದು ಕ್ಷೇತ್ರದ ಅಭಿವೃದ್ಧಿಗೆ ಬಳಕೆ ಮಾಡಿದ್ದಾರೆ. ಇದಕ್ಕೆ ಇಂದಿನ ಅರಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯೇ ಸಾಕ್ಷಿ. ಹಿಂದೆ ಗುರು ಇರಬೇಕಂತೆ, ಮುಂದೆ ಗುರಿ ಇರಬೇಕಂತೆ. ಹಂಗೆ ನಮಗೊಬ್ಬರು ಗುರುಗಳಿದ್ದಾರೆ. ಅವರೇ ನಮ್ಮ ಯುವರತ್ನ, ನಮ್ಮ ಅರಕೆರೆ ರವೀಶಣ್ಣವರು. ಅವರ ಆಶೀರ್ವಾದದಿಂದ, ಅವರ ಸಹಕಾರದಿಂದ ನಾನಿವತ್ತು 1ನೇ ಸಾರಿ ಗೆದ್ದು ಅಧ್ಯಕ್ಷ ಆಗ್ತಿದ್ದೀನಿ. 1ನೇ ಬಾರಿ ಅವರಿಗೆ ನಾನು ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ತಲುಪಿಸ್ತಾ ಇದ್ದೀನಿ. ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಶಿವಕುಮಾರ್ ಅವರ ಆಯ್ಕೆ ಘೋಷಣೆ ಮಾಡಿದ ತಕ್ಷಣ ಬಿಜೆಪಿ ಕಾರ್ಯಕರ್ತರು, ಯುವ ಮುಖಂಡರಾದ ಅರಕೆರೆ ರವೀಶ್ ಅಧ್ಯಕ್ಷ ಶಿವಕುಮಾರ್ರನ್ನ ಹೆಗಲ ಮೇಲೆ ಎತ್ತಿ ಕುಣಿಸುವ ಮೂಲಕ ತಮ್ಮ ಅಭಿಮಾನ ತೋರಿದ್ದಲ್ಲದೆ ಪಟಾಕಿ ಸಿಡಿಸಿ ದೊಡ್ಡ ಗಾತ್ರದ ಸೇಬಿನ ಹಾರ ಹಾಕುವ ಮೂಲಕ ವಿಜಯೋತ್ಸವ ಆಚರಿಸಿದ್ದಾರೆ. ಇಷ್ಟೇ ಅಲ್ಲದೆ 10 ಹಲವು ನಿರೀಕ್ಷೆಗಳನ್ನು ಇಟ್ಟುಕೊಂಡ ಗ್ರಾಮಸ್ಥರ ಆಶೋತ್ತರಗಳನ್ನು ಈಡೇರಿಸುವಂತಾಗಲಿ ಎಂಬುದೇ ಎಲ್ಲರ ಆಶಯವಾಗಿದೆ. ಟಿ ಯೋಗೇಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.